ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲೊಬ್ಬರು ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KSRP PC ನೇಮಕಾತಿ 2026 ಇದರ ಒಂದು ಜಿಲ್ಲಾವಾರು ಹುದ್ದೆಗಳು ಒಂದು ಏನಿದೆ ಅಂತಂತಂದರೆ ಬಿಡುಗಡೆ ಆಗಿವೆ. ಇದರಲ್ಲಿ ಜಿಲ್ಲಾವಾರು ಹುದ್ದೆಗಳಿರಲ್ಲ. KSRPಯಲ್ಲಿ ಘಟಕವಾರ ಹುದ್ದೆಗಳಿರ್ತವೆ. ಘಟಕವಾರ ಹುದ್ದೆಗಳ ವಿವರವನ್ನು ತೆಗೆದುಕೊಳ್ಳೋಣ ಮತ್ತು ನೋಟಿಫಿಕೇಷನ್ ಯಾವಾಗ ಬರುತ್ತೆ ಎಂಬುದ್ರ ಬಗ್ಗೆ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ, ಕ್ವಾಲಿಫಿಕೇಷನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಹಾಗೆ ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಸಂಪೂರ್ಣವಂಥ ಮಾಹಿತಿಯನ್ನು ಪಡೆಯಿರಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ PSಗೆ ತಯಾರಿ ನಡೆಸ್ತಾ ಇದ್ದರೆ ನಾವು ಅತಿ ಶೀಘ್ರದಲ್ಲಿ ಕ್ಲಾಸ್ಗಳನ್ನ ಮಾಡಲಿದ್ದೇವೆ. ನಮ್ಮ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಅಲ್ಲಿ ನೀವು ತರಗತಿಗಳನ್ನ ವೀಕ್ಷಣೆ ಮಾಡ್ಬೋದು. ಓಕೆ, ಈಗ ವಿಡಿಯೋವನ್ನು ಆರಂಭ ಮಾಡಿದಾದರೆ ಸ್ನೇಹಿತರೆ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಎಷ್ಟು ಹುದ್ದೆಗಳಿವೆ. ಒಂದೊಂದು ಪಡೆ ಅಂದರೆ ಒಂದೊಂದು ಘಟಕವಾರು ಹುದ್ದೆಗಳನ್ನ ಕರೀತಾರೆ. ಓಕೆ, ಇದರಲ್ಲಿ ಕ್ರೀಡಾ ಅಭ್ಯರ್ಥಿಗಳಿಗೆ ಒಂದು ಸಪ್ರೇಟ್ ಆದಂಥ ಹುದ್ದೆಗಳಿವೆ ಮತ್ತು ಜನರಲ್ ಎಲ್ಲ ಒಂದು ಕ್ಯಾಟಗರಿ ಸಂಬಂಧಿಸಿರುವಂಥದ್ದು ಇದರಲ್ಲಿ ಮತ್ತು ಮೇಲು ಮತ್ತು ಫೀಮೇಲ್ ಎರಡು. ಓಕೆ, ಮೊದಲಾಗಿ ನೀವು ನೋಡ್ಬೋದು 1ನೇ ಪಡೆ ಬೆಂಗಳೂರಲ್ಲಿ 134 ಹುದ್ದೆಗಳಿವೆ. ಇದರಲ್ಲಿ ಸಾಮಾನ್ಯ 130, ಕ್ರೀಡೆ ಅಂದರೆ ಅಭ್ಯರ್ಥಿಗಳಿಗೆ 4, 2ನೇ ಪಡೆ ಬೆಳಗಾವಿ, ಇವೆಲ್ಲ ಪುರುಷ ಅಭ್ಯರ್ಥಿಗಳಿಗೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ನಾನ್ HK. ಓಕೆ, HK, ನಾನ್ HK ಮತ್ತು ಪುರುಷ, ಮಹಿಳೆ ಮತ್ತು ಕ್ರೀಡಾ ಅಭ್ಯರ್ಥಿಗಳಿಗೆ ಸಪ್ರೇಟು. ಈ ರೀತಿಯಾಗಿ ಈ ಹುದ್ದೆಗಳನ್ನ ವರ್ಗೀಕರಣ ಮಾಡಿ ಒಂದು ಚಾರ್ಟನ್ನು ಬಿಟ್ಟಿದ್ದಾರೆ. ಅದರ ಬಗ್ಗೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ 2ನೇ ಪಡೆ ಬೆಳಗಾವಿಯಲ್ಲಿ 140 ಹುದ್ದೆಗಳು, 136 ಸಾಮಾನ್ಯ ಇದ್ದರೆ 4 ಕ್ರೀಡೆ. 3ನೇ ಪಡೆ ಬೆಂಗಳೂರಲ್ಲಿ 113 ಹುದ್ದೆಗಳು. ನೆಕ್ಸ್ಟು 4ನೇ ಪಡೆ ಬೆಂಗಳೂರಲ್ಲಿ 134 ಹುದ್ದೆಗಳು. 5ನೇ ಪಡೆ ಮೈಸೂರಲ್ಲಿ 103 ಹುದ್ದೆಗಳು. 7ನೇ ಪಡೆ ಮಂಗಳೂರಲ್ಲಿ 335 ಹುದ್ದೆಗಳಿವೆ. ಮಂಗಳೂರಲ್ಲಿ ಜಾಸ್ತಿ ಹುದ್ದೆಗಳಿವೆ, 335. ಇದರಲ್ಲಿ 325 ಸಾಮಾನ್ಯ ಅಭ್ಯರ್ಥಿಗಳಿದ್ದರೆ 10 ಕ್ರೀಡಾ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ್ದಾರೆ. ಮತ್ತು 8ನೇ ಪಡೆ ಶಿವಮೊಗ್ಗದಲ್ಲಿ 170 ಹುದ್ದೆಗಳು. 9ನೇ ಪಡೆ ಬೆಂಗಳೂರಲ್ಲಿ 75 ಹುದ್ದೆಗಳು. ನೆಕ್ಸ್ಟು 11ನೇ ಪಡೆ ಹಾಸನದಲ್ಲಿ 135 ಹುದ್ದೆಗಳು. ಮತ್ತು 12ನೇ ಪಡೆ ತುಮಕೂರಿನಲ್ಲಿ 135 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಟೋಟಲಾಗಿ 1424 ಹುದ್ದೆಗಳಲ್ಲಿ 1382 ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು 42 ಕ್ರೀಡಾ ಅಭ್ಯರ್ಥಿಗಳಿಗೆ ಹುದ್ದೆಗಳು. ಇದು ನಾನ್ HKಯಲ್ಲಿ ಪುರುಷ ಅಭ್ಯರ್ಥಿಗಳ ವಿವರ ಆಯಿತು. ಈಗ ಮಹಿಳಾ ಅಭ್ಯರ್ಥಿಗಳ ಹುದ್ದೆಗಳು ಎಷ್ಟಿವೆ ಅಂತ ನೋಡೋದಾದರೆ, ನೆಕ್ಸ್ಟು KSRPಯಲ್ಲಿ ಮಹಿಳೆಯರಿಗೆ ನಾನ್ HKಯಲ್ಲಿ 2ನೇ ಪಡೆ ಬೆಳಗಾವಿಯಲ್ಲಿ 23, ಬರೀ ಬೆಳಗಾವಿಯಲ್ಲಿ ಇವೆ. ಮತ್ತು 4ನೇ ಪಡೆ ಬೆಂಗಳೂರಲ್ಲಿ 28 ಹುದ್ದೆಗಳು. ಮತ್ತು 5ನೇ ಪಡೆ ಮೈಸೂರಲ್ಲಿ 25 ಹುದ್ದೆಗಳು. ಟೋಟಲಾಗಿ 76 ಹುದ್ದೆಗಳಿದ್ದರೆ ಅದರಲ್ಲಿ 73 ಸಾಮಾನ್ಯ ಇದ್ದರೆ 3 ಕ್ರೀಡಾ ಅಭ್ಯರ್ಥಿಗಳಿಗೆ. ಮಿಕ್ಕುಳಿದ ವೃಂದ ಪುರುಷ ಮತ್ತು ಮಹಿಳೆಯರು ಟೋಟಲಾಗಿ 1500 ಹುದ್ದೆಗಳಿದ್ದರೆ ಅದರಲ್ಲಿ 1455 ಹುದ್ದೆಗಳು ಏನಪ್ಪ ಅಂತಂದರೆ ಸಾಮಾನ್ಯ ವರ್ಗಗಳಾದರೆ 45 ಕ್ರೀಡಾ ಅಭ್ಯರ್ಥಿಗಳಿಗೆ ಇರ್ತಾವೆ. ಓಕೆ, ಈಗ ನಾವು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಎಷ್ಟಿವೆ ಹುದ್ದೆಗಳು ಅಂತ ನೋಡೋದಾದರೆ, 1ನೇ ಪಡೆ ಬೆಂಗಳೂರಲ್ಲಿ 33 ಹುದ್ದೆಗಳನ್ನ ಕೊಟ್ಟಾರೆ. 32 ಸಾಮಾನ್ಯ, 1 ಕ್ರೀಡಾ ಅಭ್ಯರ್ಥಿಗಳಿಗೆ. ನೆಕ್ಸ್ಟ್ 3ನೇ ಪಡೆ ಬೆಂಗಳೂರಲ್ಲಿ 33 ಹುದ್ದೆಗಳು ಸಾಮಾನ್ಯ, 1 ಕ್ರೀಡೆ. 4ನೇ ಪಡೆ ಬೆಂಗಳೂರಲ್ಲಿ 33 ಹುದ್ದೆಗಳು, ಇದರಲ್ಲಿ 32 ಸಾಮಾನ್ಯ, 1 ಕ್ರೀಡಾ ಅಭ್ಯರ್ಥಿ. 6ನೇ ಪಡೆ ಕಲಬುರಗಿಯಲ್ಲಿ 180 ಹುದ್ದೆಗಳದಾವೆ. 180 ಹುದ್ದೆಗಳು, ಹೈಯೆಸ್ಟ್ ಹುದ್ದೆಗಳಿದಾವೆ. 175 ಸಾಮಾನ್ಯ, 5 ಕ್ರೀಡಾ ಅಭ್ಯರ್ಥಿಗಳು. 6ನೇ ಪಡೆ ಬೆಂಗಳೂರು 33 ಹುದ್ದೆಗಳು, ಟೋಟಲ್ ಅದರಲ್ಲಿ 32 ಸಾಮಾನ್ಯ, 1 ಕ್ರೀಡಾ ಅಭ್ಯರ್ಥಿಗಳಿಗೆ. ಟೋಟಲಾಗಿ ಹುದ್ದೆಗಳು ಬಂದ್ಬಿಟ್ಟು 313 ಇದ್ದರೆ 304 ಸಾಮಾನ್ಯ, 9 ಕ್ರೀಡಾ ಅಭ್ಯರ್ಥಿಗಳು. ನೆಕ್ಸ್ಟು ಮಹಿಳೆಯರಿಗೆ 4ನೇ ಪಡೆ ಬೆಂಗಳೂರಲ್ಲಿ 12 ಹುದ್ದೆಗಳು ಮತ್ತು 6ನೇ ಪಡೆ ಕಲಬುರಗಿಯಲ್ಲಿ 41 ಹುದ್ದೆಗಳು. ಟೋಟಲಾಗಿ 53 ಹುದ್ದೆಗಳಲ್ಲಿ 52 ಸಾಮಾನ್ಯ, 1 ಕ್ರೀಡಾ ಅಭ್ಯರ್ಥಿಗಳು. ಕಲ್ಯಾಣ ಕರ್ನಾಟಕದಲ್ಲಿ ಟೋಟಲಾಗಿ 366 ಹುದ್ದೆಗಳಿದ್ದರೆ 356 ಸಾಮಾನ್ಯ ಮತ್ತು 10 ಕ್ರೀಡಾ ಅಭ್ಯರ್ಥಿಗಳಿಗೆ ಇವೆ. ನೆಕ್ಸ್ಟು IRBಯಲ್ಲಿ ಭಾರತ ಮೀಸಲು ಪಡೆಯಲ್ಲಿ 166 ಹುದ್ದೆಗಳಿದ್ದರೆ 161 ಸಾಮಾನ್ಯ, 5 ಕ್ರೀಡಾ ಅಭ್ಯರ್ಥಿಗಳಿಗೆ. ಈ ರೀತಿಯಾಗಿ ಹುದ್ದೆಗಳ ವರ್ಗೀಕರಣ ಆಗಿವೆ. ಇವುಗಳ ಒಂದು ನೋಟಿಫಿಕೇಷನ್ ಬಂದುಬಿಟ್ಟು ಇದೇ ಒಂದು ತಿಂಗಳು 23ರ ನಂತರ ಬರ್ತದೆ ಸ್ನೇಹಿತರೆ. ಓಕೆ,
ಆ ನಂತರ ಇದರ ಘಟಕವಾರು ಒಂದು ಕಟ್ ಆಫನ್ನು ಈಗಾಗಲೇ ಮಾಡಿದ್ದೇವೆ. ಅವುಗಳ ವೀಡಿಯೋವನ್ನು ನಿಮ್ಗೆ ಬೇಕಿದ್ದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಇರುತ್ತೆ, ಪ್ರತಿಯೊಬ್ಬರು ಸಹ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋಗಿತ್ತು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.